ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಜೋರಾಗಿ ಹೊರಗಡೆ ಮಳೆ ಬೀಳ್ತಾ ಇರುವಾಗ ಮನೆಯ ಒಳಗಡೆ ಏನಾದರೂ ಕುರುಕುಲು ತಿಂಡಿ ಬೇಕಂತ ಅನಿಸೋದು ಸಹಜ ಅಲ್ವೇ? ಸೊ ನಾನಿವತ್ತು ಮಕ್ಕಳೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಈರುಳ್ಳಿ ಪಕೋಡವನ್ನು ಗರಿಯಾಗಿ ತಯಾರಿಸಿದ್ದೇನೆ. ನೋಡಿ, ಈ ರೀತಿ ಗರಿಯಾಗಿ ರುಚಿಯಾಗಿ ಪಕೋಡ ಮಾಡಲಿಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೇನೆ ಅಂತ ನೋಡಿ. ಪಕೋಡ ರುಚಿಯಾಗಲಿಕ್ಕೆ ಇದರಲ್ಲಿ ನಾವು ಹಾಕುವ ಇಂಗ್ರೀಡಿಯೆಂಟ್ಸೇ ವೆರಿ ಇಂಪಾರ್ಟೆಂಟ್. ನೋಡಿ, ನಾನೀಗ ಅರ್ಧ ಸ್ಪೂನು ಓಮವನ್ನು ತವಾಕ್ಕೆ ಹಾಕಿದ್ದೇನೆ. ನೋಡಿ, ಇದು ಬಿಸಿಯಾದ ಕೂಡಲೇ ಒಂದು ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೇನೆ. ಆನಂತರ ಅದೇ ತವಾಗೆ ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಜೀರಿಗೆ ಕೂಡ ಬಿಸಿಯಾದ ಕೂಡಲೇ ಇದನ್ನು ಕೂಡ ಪ್ಲೇಟಿಗೆ ತೆಗೆದು ಹಾಕಿ ಇದನ್ನು ಕೂಡ ಕ್ರಷ್ ಮಾಡಲಿಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ಕೈಯಲ್ಲೂ ಕೂಡ ಕ್ರಷ್ ಮಾಡ್ಕೊಳ್ಬೋದು. ಆನಂತರ ನೋಡಿ, 4 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೇನೆ. ನೋಡಿ, ಅದು ತೆಳ್ಳಗೆ ಹೆಚ್ಚಿದ್ದನ್ನು ನಾವಲ್ಲಿ ಬಿಡಿಸಿಕೊಳ್ಬೇಕು. ಅಂದರೆ ಇವೆರಡು ಪೀಸ್ಗಳೆಲ್ಲ ಸಪ್ರೇಟ್ ಆಗಬೇಕು. ಸ್ವಲ್ಪ ಕೈಯಲ್ಲಿ ಬಿಡಿಸ್ಕೊಂಡ್ರೆ ನೋಡಿ ಸರಿಯಾಗುತ್ತೆ. ಅದು ಹೆಸರುಗಳು ಕೂಡ್ಕೊಂಡಿರಬಾರ್ದು. ಆನಂತರ ನೋಡಿ, ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ನೋಡಿ, ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೇನೆ, ಸುಮಾರು 1 ಕಪ್ ಆಗುವಷ್ಟು. ಆನಂತರ ನೋಡಿ, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ. ಈಗ ಜೀರಿಗೆ ಮತ್ತು ಓಮ ಕ್ರಷ್ ಮಾಡಿಟ್ಟದ್ದನ್ನು ಹಾಕ್ತಾಯಿದ್ದೇನೆ. ಆನಂತರ ನೋಡಿ, 4 ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಶುಂಠಿ ಪೀಸನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. 1/4 ಸ್ಪೂನ್ ಇಂಗನ್ನು ನೀರಲ್ಲಿ ಹಾಕಿ ಕದಡಿ ಇಟ್ಕೊಂಡಿದ್ದೇನೆ, ಅದನ್ನೀಗ ಸೇರಿಸ್ತಿದ್ದೇನೆ. ಹಾಗೆ 1 ಸ್ಪೂನು ಕಾರ್ನ್ ಫ್ಲೋರನ್ನು ಇದಕ್ಕೆ ಈಗ ಸೇರಿಸಿದ್ದೇನೆ. ನೋಡಿ, ಇವೆಲ್ಲವನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಕಲಿಸ್ತಾ ಇರುವಾಗ ನಿಮಗೆ ಗೊತ್ತಾಗುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಆದದ್ದು ಆಗಬೇಕಾದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮತ್ತೆ ಸೇರಿಸ್ಕೊಳ್ಬೋದು. ನೋಡಿ, ನಾನೀಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮತ್ತೆ ಹಾಕ್ತಾ ಇದ್ದೇನೆ. ತುಂಬ ಡ್ರೈ ಅನಿಸಿದರೆ ಬೇಕಾದರೆ ನೀರನ್ನು ಚಿಮುಕಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನು ಕಲಿಸುವಾಗಲೇ ಈ ಕಡೆ ಸ್ಟವ್ ಮೇಲೆ ಎಣ್ಣೆ ಕಾಯಿಸಲಿಕ್ಕೆ ಇಟ್ಕೊಂಡಿರಬೇಕು. ಯಾಕೆಂದರೆ ಈರುಳ್ಳಿ ನೀರು ಬಿಡಲಿಕ್ಕೆ ಪ್ರಾರಂಭವಾಗಿ ಹಿಟ್ಟು ತೆಳ್ಳಗಾಗ್ಬೋದು. ಕಾರ್ನ್ ಫ್ಲೋರ್ ಸೇರಿಸೋದ್ರಿಂದ ಅಷ್ಟು ಬೇಗ ಹಿಟ್ಟು ನೀರಾಗುವುದಿಲ್ಲ. ನೋಡಿ, ಮಿಶ್ರಣವನ್ನು ಸ್ವಲ್ಪ ತೆಗೆದುಕೊಂಡು ಮುದ್ದೆ ಮಾಡಿ ಕಡಾಯಿಗೆ ಹಾಕಿ. ನೋಡಿ, ನಾನೀಗ 7-8 ಕಾಂದಾ ಬಜ್ಜಿಗಳನ್ನು ಈಗ ಕಡಾಯಿಗೆ ಹಾಕಿದ್ದೇನೆ. ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಬಜ್ಜಿ ಗರಿ ಆಗುತ್ತೆ. ಹಾಗೆ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೇಯಬೇಕಲ್ವೇ, ಅದರಿಂದ ಸ್ಟವನ್ನು ಲೋ ಫ್ಲೇಮ್ನಲ್ಲೇ ಇಡಿ. ಸ್ನೇಹಿತರೆ, ಎಲ್ಲ ಬಜ್ಜಿಗಿಂತ ನೋಡಿ ಈರುಳ್ಳಿ ಪಕೋಡ ತುಂಬ ಫೇಮಸ್ ಆದದ್ದು, ಹಾಗೆ ತುಂಬ ಟೇಸ್ಟಿ. ಇದು ಎಲ್ರಿಗೂ ಇದು ತುಂಬ ಇಷ್ಟ, ಯಾರೂ ಬೇಡ ಅನ್ನುವವರೇ ಇಲ್ಲ. ಆದರೆ ಇದನ್ನು ಮಾಡುವಾಗ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಲಿಕ್ಕೆ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಲೇಬೇಕಾಗುತ್ತೆ. ಸುಮ್ಮನೆ ನೀವು ಈರುಳ್ಳಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿದ್ರೂ ಪಕೋಡ ಆಗುತ್ತೆ, ಆದರೆ ಆ ಟೇಸ್ಟ್ ಇರೋಲ್ಲ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಪಕೋಡ ತಯಾರಿಸಿ ನನಗೆ ಕಮೆಂಟನ್ನು ಬರೆಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.